ತಾಲೂಕಿನ ಮುರುಡಿ ಗ್ರಾಮದಲ್ಲಿ ಬೀರಲಿಂಗೇಶ್ವರ ದೇವಸ್ಥಾನದ ಭೂಮಿ ಪೂಜೆ ಮತ್ತು ಅಡಿಗಲ್ಲು ಸಮಾರಂಭ ಜರುಗಿತು. ಭೂಮಿ ಪೂಜೆಯನ್ನು ಕನಕ ಗುರುಪೀಠದ ಪರಮ ಪೂಜ್ಯ ನಿರಂಜನಾನಂದ ಪುರಿ ಶ್ರೀಗಳು ನೆರವೇರಿಸಿದರು. ಇನ್ನು ಭೂಮಿ ಪೂಜಾ ಕಾರ್ಯಕ್ರಮ ಸಂಪನ್ನಗೊಂಡ ನಂತರದಲ್ಲಿ ಮಾತನಾಡಿದ ಶ್ರೀಗಳು, ಮುರುಡಿ ಗ್ರಾಮದಲ್ಲಿ ಬೀರಲಿಂಗೇಶ್ವರ ದೇವಸ್ಥಾನ ನಿರ್ಮಾಣ ಮಾಡುತ್ತಿರುವುದು ಬಹಳ ಖುಷಿ ತಂದಿದೆ. ಇದರೊಂದಿಗೆ ಶಿಕ್ಷಣಕ್ಕೆ ಒತ್ತು ಕೊಡುವ ಕೆಲಸ ಮಾಡಬೇಕು. ದೇವಸ್ಥಾನಗಳು ನಮ್ಮನ್ನ ಧಾರ್ಮಿಕವಾಗಿ ಜಾಗೃತಿಗೊಳಿಸಿದರೆ ಶಿಕ್ಷಣ ಸಾಮಾಜಿಕವಾಗಿ ಜಾಗೃತಿಗೊಳಿಸುವ ಕೆಲಸ ಮಾಡುತ್ತದೆ. ಯಾವುದೇ ಸಮುದಾಯ ಬೆಳೆಯಬೇಕೆಂದರೆ ಶಿಕ್ಷಣ ಮತ್ತು ಆರ್ಥಿಕತೆ ಎರಡರಲ್ಲೂ ವೃದ್ಧಿ ಹೊಂದಿದಾಗ ಬಲಿಷ್ಠವಾದ ಸಮಾಜ ಕಟ್ಟಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಪಾರಂಪರಿಕವಾಗಿ ನಮ್ಮ ಪದ್ಧತಿ ಪರಂಪರೆಯನ್ನ ಉಳಿಸಿ ಬೆಳೆಸ್ಕೊಂಡು ಹೋಗ್ಲಿಕ್ಕೆ ಒಂದು ಮಂದಿರವನ್ನ ಮೂಡಿ ಬರ್ತಾ ಇರ್ತಕ್ಕಂಥದ್ದು ಬಹಳ ಖುಷಿಯನ್ನ ತಂದಿದೆ. ಸಮಾಜದ ಬಂಧುಗಳಿಗೆ ಒಂದು ಮನವಿಯನ್ನ ಮಾಡ್ಕೊಳ್ತೇನೆ. ದೇವಸ್ಥಾನ ಕಟ್ತಾ ಇದ್ರಿ, ಬಹಳ ಖುಷಿ ಆಗುತ್ತೆ. ಅದು ನಮಗೆ ಧಾರ್ಮಿಕ ಕ್ಷೇತ್ರ. ಅದ್ರ ಜೊತೆಗೆ ಶಿಕ್ಷಣಕ್ಕೆ ಒತ್ತನ್ನು ಕೊಡುವಂತ ಕೆಲಸನೂ ಕೂಡ ಮಾಡಬೇಕಾಗುತ್ತೆ ಅನ್ನುವಂಥ. ದೇವಸ್ಥಾನಗಳು ನಮ್ಮ ಧಾರ್ಮಿಕವಾಗಿ ಜಾಗೃತಗೊಳಿಸಿದರೆ ಶಿಕ್ಷಣ ನಮ್ಮನ್ನ ಸಾಮಾಜಿಕವಾಗಿ ಜಾಗೃತಗೊಳಿಸುವಂತ ಕೆಲಸವನ್ನ ಮಾಡ್ತದೆ. ಹಾಗಾಗಿ ಯಾವುದೇ ಒಂದು ಸಮುದಾಯ ಈ ರಾಜ್ಯದಲ್ಲಿ ಪ್ರಬುದ್ಧಮಾನವಾಗಿ ಬೆಳಿಬೇಕಾದ್ರೆ ಒಂದು ಶಿಕ್ಷಣ ಮತ್ತೆ ಒಂದು ಆರ್ಥಿಕತೆ. ಇದೇ ವೇಳೆ ರೋಣ ಶಾಸಕರಾದ ಜಿಎಸ್ ಪಾಟೀಲ್ ಅವರು ಕೂಡ ಮಾತನಾಡಿ, ಬೀರಲಿಂಗೇಶ್ವರ ದೇವಸ್ಥಾನ ನಿರ್ಮಾಣ ಆಗುವುದರಿಂದ ಎಲ್ಲ ಜನರು ಇಲ್ಲಿಗೆ ಬರುತ್ತಾರೆ. ಈಗಾಗಲೇ ದೇವಸ್ಥಾನ ನಿರ್ಮಾಣಕ್ಕೆ ನಾನು 10 ಲಕ್ಷ ರೂಪಾಯಿ ನೀಡಿದ್ದು, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅನುದಾನ ಒದಗಿಸಲಾಗುವುದು ಎಂದು ತಿಳಿಸಿದರು. ಈಗಾಗಲೇ ನಾನು ಈ ದೇವಸ್ಥಾನಕ್ಕೆ 10 ಲಕ್ಷ ರೂಪಾಯಿಯನ್ನ ಈಗಾಗಲೇ ನಾನು ಬಿಡುಗಡೆ ಮಾಡಿದೆ. ಆದ್ರೆ ಅದು ಬರೀ ಹಂಗ ಪ್ರಾರಂಭಕ್ಕದು. ಈಗ ನೀವೆಲ್ಲ ಪ್ರಯತ್ನ ಮಾಡ್ಬೇಕು. ಯಾಕಂದ್ರೆ ನೀವೆಲ್ಲ ಇತಿಹಾಸದ ಪುಟದಲ್ಲಿ ಹೋಗ್ತೀರಿ. ನೀವೆಲ್ಲ ಇಲ್ಲೊಂದು ಬೀರಲಿಂಗೇಶ್ವರ ಗುಡಿ, ಅದು ಇಂತ 60, 70, 120 ಜಾಗದಲ್ಲಿ, ಅದು ಮೇನ್ ರೋಡಿಗೆ ಒಂದು ಭವ್ಯ ಆದಂತ ಮಂದಿರ. ಇಲ್ಲಿ ಬಂದ್ರೆ ಮುರುಡಿ ಗ್ರಾಮ ಈ ಭಾಗದಲ್ಲಿ ಎಲ್ಲಾರು ಇಲ್ಲೇ ಬಂದ ಬೀರದೇವ್ರಿಗೆ ನಡ್ಕೊಳ್ಳುವಂತ ಒಂದು ಪರಿಸ್ಥಿತಿ ಆಗುತ್ತೆ. ಯಾಕಂದ್ರೆ ನೀವು ಹಾಲ್ ಮತ್ತವ್ರು ಹೆಂಗದಿರಿ ಅಂದ್ರೆ ಮನಸ್ಸು ಮಾಡಿದ್ರೆ ಯಾವುದೋ ನಿಲ್ಲಂಗಿಲ್ಲ ನಿಮಗೆ. ಅಂತ ಒಂದು ಶಕ್ತಿ ಆ ಬೀರದೇವ್ರು ನಿಮ್ಗೆಲ್ಲ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಎಸ್.ವಿ. ಸಂಕನೂರ್, ಬೀರಲಿಂಗೇಶ್ವರ ಟ್ರಸ್ಟ್ ಕಮಿಟಿ ಅಧ್ಯಕ್ಷ ಮರಡಪ್ಪ ಹಳ್ಳಿ, ಮುಖಂಡರಾದ ವೈಎನ್ ಗೌಡರ್, ಮಂಜುನಾಥ್ ಮುಂಡವಾಡ, ಹೇಮಗಿರೀಶ್ ಹಾವಿನಾಳ್ ಸೇರಿದಂತೆ ಗ್ರಾಮ ಪಂಚಾಯಿತಿಯ ಪಿಡಿಒ, ಸರ್ವ ಸದಸ್ಯರು, ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಉಡುಚಪ್ಪ ತಿಗ್ರಿ, 9 ಲೈವ್ ನ್ಯೂಸ್, ಗದಗ.